ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಚೆನ್ನಾಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಧೈರ್ಯವಾಗಿದ್ದೀರಾ? ಭಯಪಡದೇ ಇದ್ದೀರಾ? ಯಾವುದೊಂದು ಭಯ ಹೃದಯದಲ್ಲಿ ಇದೆ ಅಲ್ಲ? ಹೊರಗೆ ತೋರಿಸದೇ ಇದ್ದರೂ ಮನಸ್ಸಿನಲ್ಲಿ ಹೀಗೆ ಆಗಿಬಿಡುತ್ತದೋ ಹಾಗೆ ಆಗಿಬಿಡುತ್ತದೋ ಒಂದು ಭಯ. ಆದರೆ ಪ್ರಾರ್ಥಿಸುವಾಗ ನಂಬಿಕೆಯಿಂದ ಪ್ರಾರ್ಥಿಸುತ್ತೇವೆ ಎಂಬುದಾಗಿ ಹೇಳುತ್ತೀರಿ. ಆದರೆ ಹೃದಯದಲ್ಲಿ ಆ ಕಾರ್ಯ ಏನಾಗುತ್ತದೆ ಎಂಬಂತ ಒಂದು ಭಯ ಇದೆ ಅಲ್ಲವಾ? ಆ ಒಂದು ಭಯ. ಆದ್ದರಿಂದ ದೇವರು ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನೀನು ಭಯಪಡಬೇಡ, ನಂಬಿಕೆ ಉಳ್ಳವನಾಗಿರೋ, ನಂಬಿಕೆ ಉಳ್ಳವಳಾಗಿರೋ. ಮಾರ್ಕ 5ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಯೇಸು ಹೇಳುತ್ತಾನೆ. ಯಾರನ್ನು ನೋಡಿ ಗೊತ್ತಾ? ಯಾಯಿರನು ಎಂಬಂತ ಸಭಾಮಂದಿರದ ಅಧಿಕಾರಿ. ಅವನ ಒಬ್ಬಳೆ ಮಗಳು, 12 ವರ್ಷದ ಮಗಳು ಮರಣದ ಹಾಸಿಗೆಯಲ್ಲಿದ್ದಾಳೆ. ನೋಡಿ, ಒಬ್ಬ ಅಧಿಕಾರಿ, ಅವನ ಮಗಳು. ಹಾಗಾದ್ರೆ ಎಷ್ಟು ಹಣ ಖರ್ಚು ಮಾಡಿರುತ್ತಾರಲ್ಲ, ಅನೇಕ ವೈದ್ಯರನ್ನು ನೋಡಿ ಹಲವಾರು ಚಿಕಿತ್ಸೆಗಳನ್ನು ಕೊಡಿಸಿಯೂ ಕೂಡ ಗುಣ ಮಾಡೋದಕ್ಕೆ ಆಗದೆಂದು ಹೇಳಿಬಿಟ್ಟರು. ಒಂದು ಮರಣದ ಹೋರಾಟ. ಯೇಸುವಿನ ಬಗ್ಗೆ ಕೇಳುತ್ತಾ ಇದ್ದಾನೆ, ಯೇಸುವಿನಿಂದ ಗುಣ ಮಾಡೋದಕ್ಕೆ ಸಾಧ್ಯ. ಆಗ ಯೇಸುವಿನ ಬಳಿಗೆ ಬಂದು ಹೇಳುತ್ತಾ ಇದ್ದಾನೆ, ನನ್ನ ಮಗಳು ಮರಣದ ಹೋರಾಟದಲ್ಲಿದ್ದಾಳೆ, ನೀ ಬಂದು ಮುಟ್ಟಿದರೆ ಸಾಕು ಗುಣವಾಗುತ್ತಾಳೆ. ಅದು ಅವನ ನಂಬಿಕೆ. ನೀ ಬಂದು ಕೈ ಹಿಡಿರಿ ಸಾಕು, ನನ್ನ ಮಗಳು ಗುಣವಾಗುತ್ತಾಳೆ. ಒಂದು ದೊಡ್ಡ ನಂಬಿಕೆಯಿಂದ ಯೇಸುವಿನ ಬಳಿಗೆ ಬಂದಿದ್ದಾನೆ. ಯೇಸುವಿನ ಬಳಿ ಬಂದು ಒಂದು ಪ್ರಾರ್ಥನೆ ಮಾಡಿದನು. ಯೇಸುವಿನ ಬಳಿ ನೇರವಾಗಿ ಕೇಳಿಕೊಂಡನು. ಯೇಸು ಪ್ರಾರ್ಥನೆಗೆ ಉತ್ತರ ಕೊಟ್ಟನು, ಐ ವಿಲ್ ಕಮ್, ನಾನು ಬರುತ್ತೇನೆ. ಅಂದರೆ ಏನರ್ಥ? ನಾನು ಬಂದು ನಿನ್ನ ಮಗಳನ್ನು ಗುಣ ಮಾಡುತ್ತೇನೆ, ಭಯಪಡಬೇಡ, ನಾನು ಸ್ವಸ್ಥ ಮಾಡುತ್ತೇನೆ ಎಂಬುದಾಗಿ ಯೇಸು ಉತ್ತರ ಕೊಟ್ಟನು. ಅಂದ್ರೆ ಅವನು ಪ್ರಾರ್ಥನೆ ಮಾಡಿದನು, ಯೇಸು ಉತ್ತರ ಕೊಟ್ಟನು. ಈಗ ಮಾರ್ಗದಲ್ಲಿ ಒಂದು ಕಾರ್ಯ ನಡೆಯಿತು. ಅವನು ಬೇಗನೆ ಯೇಸುವನ್ನು ಕರೆದುಕೊಂಡು ಬರುತ್ತಾ ಇದ್ದಾನೆ. ಹೋಗುವುದರೊಳಗೆ ಏನು ಕೂಡ ಆಗಬಾರದು. ಯಾಕೆಂದ್ರೆ ಮಗಳು ಜೀವದಿಂದ ಇರುವಾಗ ಗುಣ ಮಾಡಬಹುದು, ಸತ್ತು ಹೋದರೆ ಏನ್ ಮಾಡಲು ಸಾಧ್ಯ? ಅಷ್ಟರೊಳಗೆ ಹೋಗಬೇಕು, ಯಾಕಂದ್ರೆ ಜೀವ ಹೋಗುತ್ತಾ ಇದೆ. ಅಷ್ಟರೊಳಗೆ ಯೇಸುವನ್ನು ಕರೆದುಕೊಂಡು ಹೋಗಬೇಕು. ಹಾಗಾಗಿ ಅವಸರದಿಂದ ಹೋಗುತ್ತಾ ಇದ್ದಾನೆ. ಆದರೆ ಹೋಗುವಂತ ಮಾರ್ಗದಲ್ಲಿ ಸ್ವಲ್ಪ ವಿಳಂಬವಾಗುತ್ತಾ ಇದೆ. ನಂತರ ಅವನು ಭಯಪಟ್ಟಂತೆಯೇ ಮನೆಯಿಂದ ಒಂದು ಸುದ್ದಿ ಬಂದಿತ್ತು, ಮಗಳು ತೀರಿ ಹೋದಳು. ಇನ್ನು ಗುರುವಿಗೆ ತೊಂದರೆ ಕೊಡಬೇಡ, ಇನ್ನು ಅವರು ಬಂದು ಏನು ಮಾಡಲು ಸಾಧ್ಯ? ಜೀವದಿಂದ ಇದ್ದಿದ್ದಾಗಿದ್ದರೆ ಗುಣ ಮಾಡೋದಕ್ಕೆ ಆಗುತ್ತಿತ್ತು. ಈಗ ಸತ್ತು ಹೋದಳು, ಮತ್ತೀಗ ಯೇಸುವಿಗೆ ತೊಂದರೆ ಕೊಟ್ಟು ಏನು ಪ್ರಯೋಜನ? ಆದರೆ ಮಗಳು ಸತ್ತು ಹೋದಳೆಂಬಂತ ಸುದ್ದಿ ಬರುತ್ತಾ ಇದೆ. ಯಾಯಿರನಿಗೆ ಹೇಗಿರುತ್ತದೆ? ನಾನು ಯೇಸುವನ್ನು ಸಂಧಿಸಿದೆನು, ಪ್ರಾರ್ಥನೆಯನ್ನು ಮಾಡಿದೆನು, ಉತ್ತರವನ್ನು ಕೊಟ್ಟರು, ನಾನು ಬರುತ್ತೇನೆ ಎಂಬುದಾಗಿ. ಆದರೆ ಬರುವಂತ ಮಾರ್ಗದಲ್ಲಿ ವಿರೋಧವಾದ ಬೇರೆ ಒಂದು ಸುದ್ದಿ ಬರುತ್ತಾ ಇದೆ, ಸತ್ತು ಹೋದಳೆಂಬಂತ ಸುದ್ದಿ. ಅಷ್ಟೇ, ಹೃದಯ ಒಡೆದು ಹೋಯಿತು. ತಕ್ಷಣ ಯೇಸು ಯಾಯಿರನಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಅದರ ಮೂಲ ಭಾಷೆಯಲ್ಲಿ ಇದಕ್ಕೆ ಅರ್ಥ ಏನು ಗೊತ್ತಾ? ಫಿಯರ್ ನಾಟ್, ಓನ್ಲಿ ಬಿಲೀವ್. ಅದರ ಮೂಲ ಅರ್ಥ ಏನು ಗೊತ್ತಾ? ಡೋಂಟ್ ಗಿವ್ ಅಪ್ ಯುವರ್ ಫೇತ್. ನಿನ್ನ ನಂಬಿಕೆಯನ್ನು ಬಿಟ್ಟು ಬಿಡಬೇಡ. ಯಾಯಿರನೇ, ನನ್ನನ್ನು ಸಂಧಿಸುವಾಗ ಏನು ನಂಬಿದೆ? ನೀವು ಬಂದು ಕೈ ಹಿಡಿರಿ, ನನ್ನ ಮಗಳು ಬದುಕೋಳು, ಹೌದು ತಾನೆ? ಆ ಒಂದು ನಂಬಿಕೆಯನ್ನು ಬಿಟ್ಟು ಬಿಡಬೇಡ. ಮಧ್ಯದಲ್ಲಿ ಏನು ಬೇಕಾದರೂ ನಡೆಯಬಹುದು, ಮಗಳು ತೀರಿ ಹೋಗಬಹುದು, ಸತ್ತುಳೆಂಬಂತ ಸುದ್ದಿ ಬರಬಹುದು. ನೀನು ಏನು ನಂಬಿದೆ? ನೀ ಬಂದು ಕೈ ಹಿಡಿರಿ, ನನ್ನ ಮಗಳು ಬದುಕುತ್ತಾಳೆ. ಅವಳು ರೋಗದಲ್ಲಿದ್ದರೆ ಏನು, ಸತ್ತಿದ್ದರೆ ಏನು? ನಿನ್ನ ನಂಬಿಕೆಯನ್ನು ಬಿಟ್ಟು ಬಿಡಬೇಡ. ಇಂದು ನಿಮ್ಮ ನೋಡಿ ಹೇಳುತ್ತಾರೆ, ನಾನು ಪ್ರಾರ್ಥಿಸಲು ಆರಂಭಿಸಿದಾಗ ಹೇಗಿತ್ತು, ಈಗ ಪ್ರಾರ್ಥನೆ ಮಾಡುತ್ತಾ ಮಾಡ್ತಾ ಇನ್ನೂ ಮೋಸವಾಗುತ್ತಿದೆ. ನಾನು ಪ್ರಾರ್ಥನೆ ಮಾಡುತ್ತಾ ಮಾಡ್ತಾ ನನ್ನ ಕುಟುಂಬದ ಅವಸ್ಥೆ ಇನ್ನೂ ಪರಿತಾಪಕರವಾಗುತ್ತಿದೆ, ಇನ್ನೂ ಹೀನವಾದ ಪರಿಸ್ಥಿತಿಗೆ ಹೋಗುತ್ತಾ ಇದೆ. ಒಂದು ಬದಲಾವಣೆ ಎದುರು ನೋಡುವಂತ ಒಂದು ಒಳ್ಳೆಯ ಬದಲಾವಣೆ ಕಾಣುತ್ತಾ ಇಲ್ಲ, ಆಪೋಸಿಟ್ ಆಗಿ ಹೋಗುತ್ತಾ ಇದೆ ಅಂದುಕೊಳ್ಳುತ್ತೀರಾ? ಯೇಸು ಹೇಳುತ್ತಾನೆ, ಅದು ತದ್ವಿರುದ್ಧವಾಗಿ ಹೋದರೂ ಕೂಡ ನಂಬಿಕೆಯನ್ನು ಬಿಟ್ಟು ಬಿಡಬೇಡ ಮಗನೇ, ಮಗಳೇ, ನಿನ್ನ ನಂಬಿಕೆಯನ್ನು ಬಿಟ್ಟು ಬಿಡಬೇಡ. ಅದರೊಳಗೆ ಒಂದು ಅದ್ಭುತ ನಡೆಯುತ್ತದೆ. ನಿಮ್ಮ ಅವಸ್ಥೆಗಳು ಎಷ್ಟೇ ಹೀನಾಯವಾದರೂ, ಸಮಸ್ಯೆಗಳು ಎಷ್ಟೇ ಘೋರವಾದರೂ ಅದನ್ನು ಬದಲಾಯಿಸುವಂತ ಶಕ್ತಿ ಯೇಸುವಿಗೆ ಇದೆ. ಅದಕ್ಕೆ ದೇವರು ಹೇಳುತ್ತಾರೆ, ನಿನ್ನ ನಂಬಿಕೆಯನ್ನು ಬಿಟ್ಟು ಬಿಡಬೇಡ. ನಿಮ್ಮ ನೋಡಿ ಹೇಳುತ್ತಾರೆ, ಆ ರೀತಿಯಾಗಿ ನೀನೇನು ನಂಬಿದೆ, ನೀವು ಬಂದು ಕೈ ಹಿಡಿರಿ, ಮಗಳು ಬದುಕೋಳು ಎಂಬುದಾಗಿ ತಾನೆ. ಆ ನಂಬಿಕೆಯನ್ನು ನೀನು ಬಿಟ್ಟು ಬಿಡಬೇಡ. ಅದೇ ರೀತಿಯಾಗಿ ಯೇಸು ಹೋದನು, ಸತ್ತು ಹೋಗಿದಂತ ಮಗಳ ಮೇಲೆ ಕೈಯನ್ನಿಟ್ಟನು, ಜೀವ ಬಂದಿತು. ಆತನು ನಂಬಿಕೆಯನ್ನು ಘನಪಡಿಸಿದನಲ್ಲವ? ನಂಬಿಕೆಯನ್ನು ಬಿಟ್ಟು ಬಿಡಬೇಡ ಮಗಳೇ ಎಂದು ಹೇಳುತ್ತಾನೆ. ಮಗನೇ, ನಿನ್ನ ನಂಬಿಕೆಯನ್ನು ಬಿಟ್ಟು ಬಿಡಬೇಡ. ಯೇಸು ನನಗೆ ಇದನ್ನು ಮಾಡುತ್ತಾನೆ, ನನಗಾಗಿ ಮಾರ್ಗ ತೆರೆಯುತ್ತಾನೆ, ನನ್ನ ಕುಟುಂಬವನ್ನು ರಕ್ಷಿಸುತ್ತಾನೆ. ಯೇಸು ಈ ಸಾಲ ಸಮಸ್ಯೆಯನ್ನು ನೀಗಿಸುತ್ತಾನೆ. ಯೇಸು ಈ ರೋಗದಿಂದ ಬಿಡುಗಡೆಯನ್ನು ಕೊಡುತ್ತಾನೆ. ಯೇಸು ಈ ಕಾರ್ಯದಲ್ಲಿ ಅದ್ಭುತ ಮಾಡುತ್ತಾನೆ ಎಂಬುದಾಗಿ ನೀವು ನಂಬಿದಿರಲ್ಲವ? ಆ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿರಿ. ಅವಸ್ಥೆಗಳು ಹೀನಾಯವಾಗಿ ಬದಲಾದರೂ, ವಿಷಯಗಳು ತದ್ವಿರುದ್ಧವಾಗಿ ಮಾರ್ಪಟ್ಟರೂ ಭಯಪಡಬೇಡಿ, ಅದು ಆತನ ಸಮಸ್ಯೆ. ನೀವು ಆತನನ್ನು ಸಂಧಿಸಿದಿರಿ, ಆತನೊಂದಿಗೆ ಮಾತನಾಡಿದಿರಿ, ನೀವು ನಂಬಿರಿ. ಆತನೇ ಹೇಳುತ್ತಿದ್ದಾನೆ, ಭಯಪಡಬೇಡ, ನಂಬಿಕೆ ಉಳ್ಳವನಾಗಿರೋ, ನಂಬಿಕೆ ಉಳ್ಳವಳಾಗಿರೋ ಮಗಳೇ, ನಂಬಿಕೆಯನ್ನು ಬಿಟ್ಟು ಬಿಡಬೇಡ ಎಂದು ಹೇಳುತ್ತಾರೆ. ಈಗ ಹೇಳಿರಿ, ದೇವರೇ, ನಾನು ನಂಬಿಕೆಯನ್ನು ಬಿಟ್ಟು ಬಿಡುವುದಿಲ್ಲ. ಯಾವ ಪರಿಸ್ಥಿತಿ ಬಂದರೂ ಕೂಡ
ನನ್ನ ಪರಿಸ್ಥಿತಿ ಹೇಗೆ ಬದಲಾದರೂ ಕೂಡ ನಾನು ನಿಮ್ಮ ಶಕ್ತಿಯನ್ನು ನಂಬುತ್ತೇನೆ, ನಿಮ್ಮ ಪ್ರೀತಿಯನ್ನು ನಂಬುತ್ತೇನೆ, ನೀವು ನನಗೆ ಮಾತು ಕೊಟ್ಟದನ್ನು ನೆರವೇರಿಸುತ್ತೀರಿ ಎಂಬುದಾಗಿ ನಂಬುತ್ತೇನೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತೀರೆಂಬುದಾಗಿ ನಂಬುತ್ತೇನೆ. ಹೇಳಿರಿ, ಹಿಂದೆ ಅದ್ಭುತ ನಡೆಯುತ್ತದೆ. ಪರಿಸ್ಥಿತಿ ತಲೆಕೆಳಕಾಗಿ ಬದಲಾಗುತ್ತದೆ. ಹೇಳುವಿರಾ, ಯೇಸುವೆ ನಾನು ಭಯಪಡುವುದಿಲ್ಲ, ನಂಬಿಕೆಯಿಂದ ಇರುತ್ತೇನೆ. ಈ ಭಯವನ್ನು ತರುವಂತಹ ದುರಾತ್ಮವನ್ನು ಯೇಸುವಿನ ನಾಮದಲ್ಲಿ ಖಂಡಿಸುತ್ತೇನೆ. ಅಪನಂಬಿಕೆಯ ದುರಾತ್ಮವೇ ಯೇಸುವಿನ ನಾಮದಲ್ಲಿ ತೊಲಗೆಂದು ಖಂಡಿಸುತ್ತೇನೆ. ಯಾವುದೇ ಪರಿಸ್ಥಿತಿಯಲ್ಲೂ ನಂಬಿಕೆಯನ್ನು ಬಿಡುವುದಿಲ್ಲ. ನನಗೆ ನೀವು ಮಾಡುತ್ತೀರಿ, ಅದ್ಭುತ ಮಾಡುತ್ತೀರಿ, ಬಿಡುಗಡೆ ಕೊಡುತ್ತೀರಿ, ಸೌಖ್ಯ ಕೊಡುತ್ತೀರಿ, ಮಾರ್ಗ ತೆರೆಯುವಿರಿ, ಅವಶ್ಯಕತೆಗಳನ್ನು ಸಂಧಿಸುವಿರಿ. ಇಂದೇ ನನಗೆ ಒಂದು ಅದ್ಭುತ ನಡೆಯುತ್ತದೆ. ನೀವು ಹೇಳಿದರೂ ನನಗೆ ಮಾಡಿ ಮುಗಿಸುತ್ತೀರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.